ಲಾರಿ ಅಸೋಸಿಯೇಷನ್ ಮುಖಂಡ ಆಗಿರುವಂತಹ ಚೆನ್ನಾರೆಡ್ಡಿ ಅವರಿದ್ದಾರೆ. ಅವರ ಕಡೆಯಿಂದ ಈಗಾಗಲೇ ಈ ಒಂದು ಬಂದ್ಗೆ ಏನು ಅವರ ಬೆಂಬಲ ಇಲ್ಲ ಅನ್ನುವಂಥದ್ದು, ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ, ಯಾಕೆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು. ಸರಿಗ ಲಾರಿ ಅಸೋಸಿಯೇಷನ್ ಷಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಏಪ್ರಿಲ್ 14ರಿಂದ ಬಂದ್ ಅಂತ ಹೇಳಿದ್ದಾರೆ. ಆದರೆ ತಾವು ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಅಂತ? ಕಾರಣ ಏನಂದರೆ, ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಪಾಂಡಿಚೇರಿ ಬಿಟ್ಟರೆ ನಾವೇ ಕಮ್ಮಿ ಇದ್ದೀವಿ. ನಾವು ಜಾಸ್ತಿ ಗೌರ್ಮೆಂಟ್ ಜೊತೆ ಘರ್ಷಣೆ ಮಾಡಿ ಕಮ್ಮಿ ಇರೋ ₹1 ಕಷ್ಟ ಅಂತ ನಾನು ಬೆಂಬಲ ಕೊಡ್ತೇನೆ. ನಾನು ಅವರ ₹2 ಜಾಸ್ತಿ ಮಾಡಿದ ದಿವಸನೇ ಎಲ್ಲ ಸ್ಟಡಿ ಮಾಡಿದೆ. ಎಕ್ಸೆಪ್ಟ್ ಪಾಂಡಿಚೇರಿ, ಸದರ್ನ್ ಸ್ಟೇಟ್ಸಲ್ಲಿ ನಾವೇ ಚೀಪಾಗಿದ್ದೀವಿ. ಸೊ ಈ ಗೌರ್ಮೆಂಟ್ ಮೇಲೆ ಒತ್ತಡ ತರೋದು ಕಷ್ಟ ಆಗ್ತದೆ. ಆದ್ದರಿಂದ ನಾನು ಸೇರೋಲ್ಲ. ಆಮೇಲೆ ಅವರು ಮಾರಲ್ ಅಥಾರಿಟಿ ಇರ್ತದೆ. ಈಗ ಏನು ಮಾರಲ್ ಅಥಾರಿಟಿ ಇಲ್ಲದೆ ಹೆಂಗೆ ಪ್ರೊಟೆಸ್ಟ್ ಮಾಡೋಣ? ಓಕೆ, ಈಗ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಏನಾದರೂ ಸರ್ಕಾರಕ್ಕೆ ಏನಾದರೂ ಈ ಬಗ್ಗೆ ಮಾಹಿತಿಯನ್ನು, ಅಂದರೆ ದರ ಇಳಿಕೆ ಮಾಡಿ ಅಂತ ಏನಾದರೂ ಬರೆದಿದ್ದೀವಿ. ಜಾಸ್ತಿ ಮಾಡಿರೋ ತಪ್ಪು ಕಮ್ಮಿ ಮಾಡಿ ನಾವು ಕಷ್ಟದಲ್ಲಿದ್ದೀವಿ ಅಂತ ಬರೆದಿದ್ದೀವಿ. ಬಟ್ ಪ್ರೊಟೆಸ್ಟ್ ಮಾಡೋಂಥ ಸಂದರ್ಭ ಬಂದಿಲ್ಲ. ಮನವಿಗಳು ಮಾಡಿದ್ದೀವಿ. ಇನ್ನೂ ಗೊತ್ತಿಲ್ಲ. ಸರ್ಕಾರ 1-2 ದಿವಸ ಸ್ಟ್ರೈಕ್ ಆಗೋವರೆಗೂ ಕರೆಯೋಲ್ಲ. ಅದು ಹ್ಯಾಬಿಟ್ ಅವ್ರದ್ದು. ಅಧಿಕಾರಿಗಳು ಏನಾದರೂ ಫಿಗರ್ ಕೊಡಬೇಕಲ್ಲ, ಕೊಡೋಲ್ಲ. ನೋಡೋಣ ಏನಾಗ್ತದೆ ಅಂತ. ಹಾಗಾದರೆ ಎಂದಿನಂತೆ 15ರಿಂದ ಅಂದರೆ ಲಾರಿಗಳು ಎಂದಿನಂತೆ ಓಡಾಡ್ತಾರೆ? ನಮ್ಮ ಲಾರಿಗಳು ಓಡಾಡ್ತಾರೆ. ಅವ್ರ ಕಡೆಯಿಂದ ಎಷ್ಟು ಲಾರಿಗಳು? ಅದು ಗೊತ್ತಾಗಲ್ಲ ನನಗೆ, ಅವ್ರ ಕಡೆ ಎಷ್ಟು ಜನ ಇರ್ತಾರೆ ಅಂತ. ಆ ಸಂದರ್ಭದ ದಿವಸ ಪ್ರತಿಯೊಬ್ಬನು ವ್ಯಾಪಾರ ಅಲ್ವಾ. ಅವ್ರು ಬೆಳಗ್ಗೆ ಎದ್ದು ಅವನು ಓಡಾಡಬೇಕು, ಅವನು ಕಂತು ಕಟ್ಟಬೇಕು, ಅವನದು ಏನೇನೋ ಕಮಿಟ್ಮೆಂಟ್ ಇರ್ತಾ ಹೋಗಬೇಕು. ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ವ್ಯವಸ್ಥೆ ಅವ್ರಿಗಿರೋಲ್ಲ. ಸೊ ಹಳೆ ಕಾಲದಲ್ಲಿ ಇದ್ದಂಗೆ ಇಲ್ಲ ಈಗ ಜನ. ಏನೋ ದುಡ್ಡು ಕೊಟ್ಟು ಎಸ್ಕೇಪ್ ಆಗಿ ಹೋಗೋಣ ಅನ್ನೋ ಟೈಪ್ ಇದ್ದಾರೆ. ನಮ್ಮ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡೋ ಡಿಗ್ನಿಟಿ ನಮ್ಮ ಪರ್ಸ್ನಲ್ ಈಗ ಇಲ್ಲ. ಜನ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಅವ್ರು ಸಭೆ ಕರೆದು ಜೊತೆಯಲ್ಲಿ ಡಿಸ್ಕಸ್ ಮಾಡೋಕ್ಕೆ ಬರೋಲ್ಲ. ಕಾರಣ ಏನಂದರೆ, ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಟೋಕನ್ ಇಶ್ಯೂ ಮಾಡ್ತಾನೆ. ನನ್ನ ಜೊತೆ ಬಂದರೆ ಟೋಕನ್ ಇಶ್ಯೂ ಮಾಡೋಕ್ಕೆ ಬಿಡೋಲ್ಲ. ಅಲ್ಲಿಂದ ಬರೋಲ್ಲ. ಇವತ್ತಲ್ಲ, 25 ವರ್ಷದಿಂದನೂ ಬರ್ತಾಯಿಲ್ಲ. ಚೆನ್ನಾರೆಡ್ಡಿಯವರ ಮಾತು. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಏನು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಆ ಒಂದು ಮುಷ್ಕರ ಸಕ್ಸಸ್ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕಂತಂದರೆ ಒಂದು ಕಡೆ ಒಮ್ಮತದ ನಿರ್ಧಾರ ಇಲ್ಲ. ಎರಡು ಅಸೋಸಿಯೇಷನ್ಗಳ ಮಧ್ಯೆಯೂ ಕೂಡ ಅಂದರೆ ಪರ ವಿರೋಧ ಕೂಡ ಇಲ್ಲಿ ವ್ಯಕ್ತ ಆಗಿರುವಂಥ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಸಕ್ಸಸ್ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಡ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.